ಏನ್ರು ಹಿಂಗಾಕೇನ ಶ್ರವಣ ಸ್ಟೇಟಸ್ ನೋಡ್ರನ ನೋಡಿಲ್ಲ ಏನ ನೋಡ್ರು ಹೆಂಗಾಕೆ ನೋಡು ನಡಿಪ್ಪ ಸತ್ತಿದ್ದಾನವ ನಡ್ರಿ ಹೋಗು ನಡ್ರಿ ಹೋಗ್ಬರ್ ನಡ್ರಿ ಬೇರೆ ಕಡೆ ಹೋಗ ಹಿಂಗ್ ಮಾಡ್ರಿ ನೀವು ಈ ಕಡೆ ಹೋಗ್ರಿ ನಾವ್ ಈ ಕಡೆ ಕೆರಿ ಮ್ಯಾಗ ಹೋಗ್ತೀವಿ ಒಟ್ಟ ಅವ್ ಸಿಕ್ಕತ್ತೇಳಿ ನಿಮ್ಗೆ ಫೋನ್ ಹಚ್ತೀವಿ ನಾವು ಬಂದ್ಬಿಡತ್ತಿರತ್ತ ಬರ್ರಿ ಗಾಡಿ ಬರ್ರಿ 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 ಕಾಣವಲ್ಲ ಎಲ್ಲಿದಾನವ ಎಲ್ಲಿ ಕಾಣವಲ್ಲ ಅವರು ಆ ಕಡೆ ಆದ್ರು ಇಲ್ಲೇ ಬಂದ್ರಲ್ಲ ಅವರು ಸಿಕ್ರು ಇಲ್ವ ಇಲ್ವೋ ಅದನ್ನ ಹುಡ್ಕಾಡತ್ತಿ ಬರ್ರಿ ಹೋಗ್ಬಿಡ್ರಿ ಆ ಕಡೆ ಬರ್ತಾವ ಎಲ್ಲಿದಾರ ನೋಡ್ರು ಹುಡ್ಕ್ಯಾಡ್ರಿ ಇಲ್ಲೇ ಕೂತಾನಲ್ಲ ಅವ ಇಲ್ಲಿ ಕಂಟಿ ಬಂದ ನಾನು ಸಾಯ್ಲಾಕ ಕಂಟಿಯಾಗಿ ಅದಕ್ಕೆ ಶಾಂತಿ ಸಾಯಿ ಅಂತದ ಏನಾಗಿತ್ತು ಹುಚ್ಚುಳಿ ಬಂದು ನೋಡೋ ಹೊಸ ಬಾಟ್ಲಿ ಕೈಯಾಗ ಹಿಡ್ದಾನ ಶಿವಕುಮಾರ್ ಅಂತಾವ ಹಿಂಗ್ಯಾ ಕೂತೀವ ಏನಿಲ್ಲ ಅಣ್ಣ ನಮ್ಮ ಹುಡುಗಿ ಕೈ ಕೊಟ್ಬಿಟ್ಟಾಳ ಹುಡುಗಿ ಕೈ ಕೊಟ್ರೆ ನಿಮ್ಮ ಹುಡುಗಿಗೆ ಕಾಲ್ ಕೊಡ್ಬೇಕಲ್ಲ ಏನಿಲ್ಪ ಅಣ್ಣ ಬಾ ಮನ್ಸಿಗೆ ಹಚ್ಕೊಂಡ್ ಲವ್ ಮಾಡಿದ್ನಿ ಹಿಂಗ್ ಕೈ ಕೊಡ್ತಾ ಅನ್ನೋದು ನಂಗೆ ಗೊತ್ತಿದ್ದಿಲ್ಲ. ಹುಡುಗಿಯಾರ ಕೈ ಕೊಟ್ರ ದಾರು ಸಿಗರೇಟ ಕೇಳಿದ್ನೆ ಇದ್ಯಾಕೋ ಸಾಯ್ಲಾಕ್ ಬಂದಿಲ್ಲ ತಲೆ ಕೆಡಿಸೋಬೇಡ ನಾ ಒಂದು ಮಾತು ಹೇಳ್ತನು ತಿಳ್ಕೊಂಡು ಸರಿಯಾಗಿ ನಡೀನಿ ನನ್ನ ಜೀವನದಾಗ ಬರೀ ಸಾವಂದ ಪರಿಹಾರ ಅಲ್ಲ ಚಂದಂಗೆ ಓದಿ ನೌಕರಿ ಹಿಡಿ ನಿಮ್ಮ ಲವರ್ ಅಲ್ಲ ಆ ಲವರ್ನ ಔಷಧಿ ಕೊಡ್ತಾಳ ಒಳ್ಳೆ ಒಳ್ಳೆ ನೀ ಹೇಳುದು ಕರೆ ಐತನ ನೀ ಆಕೆ ಲವ್ ಮಾಡಿಲ್ಲ ಅವಾಗಿಂದ ಓದೋ ಬಿಟ್ಟಿನ ಮತ್ತೆ ನೌಕರಿ ಆಗಂದ್ರೆ ಹೆಂಗ್ ಹಾಕೋಣ ಸರೋಣೆ ನೀ ನಂದದ್ ಕೇಳಿ ಒಬ್ಬ ಯಾವನ ಹುಚ್ಚುಳಿ ಮಗ ಅಂದಿದ್ದೆ ಮಾತು ನೆನಪಾತಾನ 10th ಪಾಸ್ ಆದ್ರ ಕಾಲೇಜ್ ಹತ್ತ ಫೇಲ್ ಆದ್ರ ಗ್ಯಾರೇಜ್ ಹತ್ತ ಇವು ಎಡ್ಡು ಆಗ್ಲಿಕ್ಕಂದ್ರ ಲವ್ ಮ್ಯಾರೇಜ್ ಹತ್ತ ನಾನು ಔಷಧ ಬಾಟ್ಲಿ ಹಾಕ್ತಂದ್ ಜೋಣ ಇಲ್ಲಿ ಏನಿಲ್ಪ ಹಿರಾ ಜಿಗದ್ ಸಾಯ್ಬೇಕಂತ ಬಂದೀನಿ ಅಂಜಿಕ್ ಬಂತು ಅದಕ್ಕ ಬ್ಯಾಡ ಅಂತ ಔಷಧ ಬಾಟ್ಲಿ ತಂದೀನಿ ಇದನ್ನ ಕುಡ್ರೆ ಸಾಯ್ಬೇಕಂತೆ ಅಲ್ಲೂ ಸಾಯ್ಬೇಕಂತ ಹೇಳಿ ಕೆರೆ ಕಡೆ ಬಂದ ಹೇಳ್ತಿ ಮತ್ತ ಅಂಜಿಕ್ ಬರ್ಲಾಗದ ಹೇಳ್ತಿ ಮತ್ ಹಿಂಗಾದ್ರೆ ಈ ಔಷಧ ಕುಡಿಬೇಕಾದ್ರ ಅದು ಕೈ ಹತ್ತ ಅದನ್ನು ಬಿಟ್ಟದ್ರ ಮತ್ ನೀ ಸಾಯುದ್ರ ಹೆಂಗೋ ಏನಿಲ್ಪ ಅಣ್ಣ ಅದ ಬಾ ಕನ್ಫ್ಯೂಸ್ ಆಗೈತಿ ಒಂದ್ ಟಿಪ್ಸ್ ಹೇಳೋಣ ಎಂತ ಟಿಪ್ಸ್ ಅಂದ್ರ ಅಣ್ಣ ಸಾಯು ಮುಂಜಾನೆ ಎಲ್ಲಿ ತ್ರಾಸ ಆಗಿರ್ಬಾರ್ದು ಒಟ್ಟ ಬಾ ಶಾಂತಿಯಿಂದ ಸತ್ತಿರ್ಬೇಕು ಅಂತ ಟಿಪ್ಸ್ ನನಗೆ ಅಲ್ಲೂ ನೀರಾಗರೆ ಜಿಗ್ದಿರ್ಬಾರ್ದತಿ ಔಷಧದ್ರೆ ಕುಡ್ದಿರ್ಬಾರ್ದತಿ ಮತ್ತ ಸಾಯ್ಬೇಕತಿ ಬಾಳ ಶಾಂತ್ಲೆ ಸಾಯ್ಬೇಕತಿ ಏನು ನಿನ್ ಟ್ರಾಜಿಡಿ ಏನ್ ಟ್ರಾಜಿಡಿ ಗಿಜಿಡಿ ಏನಿಲ್ಲಣ್ಣ ಮೊನ್ನೆ ಅಮಾಸಿಗೆ ಜ್ಯೋತಿಷ ಅಂತ ಹೋಗಿದ್ದಣ್ಣ ಜ್ಯೋತಿಷ ಅಂತ ಹೋಗಂತೆ ಪಂಚಕದಾಗ ಸತ್ರ ಮುಂದಿನ ಜನ್ಮದಾಗ ಅಕ್ಕಿನ ಸಿಗ್ತಾ ಅಂತ ಹೇಳ್ಯಾರ ನಂಗೆ ಅದಕ್ಕ ಇವತ್ತು ಪಂಚಕ ಐತೈತಿ ಇಲ್ಲಿ ಬಂದ್ ಕೂತೀನಿ ಇವತ್ತು ಪಂಚಕ ಹೋದಂಗ ಕಾಣ್ತತಿ ನನಗೂ ಸಾಯೋ ಮೂಡ ಹೋಗೈತಿ ನಾನು ಹೋಗ್ಬೇಕು ಶ್ರವಣ ಇಳಿ ಕೆಳಗೆ ಹಾಕು ಲವ್ನ್ಯಾಗ ಬಿದ್ದವ್ರ ಗತಿ ಸತ್ತವ್ರ ಕತಿ ಏನಾಗಿದೆ ನಿನ್ಗೆ ಹೇಳ್ತಾನೆ ಬಾರಿ ಏ ಬರ್ರಿ ನೀವು ಬರ್ರಿ ಹಿಂಗ್ ಬಂದ್ರ ಶ್ರವಣ ಊರಾಗ 8 ಮಂದಿ ಸತ್ತಿರ್ತಾರಲ್ಲ ಅಟ್ರು ತಂದು ಇಲ್ಲೇ ಸುಡ್ತಾರ ಅಲ್ಲಿ ಹೋಗಿ ಹುಗಿತಾರ ಬಾಣಿ ಅಲ್ಲಿ ಹೋಗಿ ಯಾರ್ಯಾರು ಏನೇನ ಮಾಡ್ಯಾರ ಏನೇನು ಸಾಧನೆ ಮಾಡ್ಯಾರ ಸಾಧನೆ ಮಾಡಿದವ್ರು ಎಲ್ಲಿ ಬಂದದಾರ ಏನ್ ಮಾಡ್ಯಾರ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸಿ ಹೇಳ್ತಾರೆ ನಡಿ ಆ ಕಡೆ ಹೋಗು ಏನೇನೋ ಸಾಧನೆ ಮಾಡ್ಬೇಕು ಸತ್ತ ಮೇಲೆ ಸಾಧಿಸೋರು ಯಾರು ಜಗತ್ತಿನ ಸತ್ತವ್ರಕ್ಕಿಂತ ಸಾಧನೆ ಇದ್ದು ಸಾಧನೆ ಮಾಡಿ ಸತ್ತವ್ರು ಭಾಳ ಜನ ಅದ ಸತ್ತಿನ ಸಾಧನೆ ಮಾಡೋರು ಸತ್ತಿನಾಗೂ ಸಾಧನೆ ಆಗಿದ್ದು ಯಾರು ಶಾಂತನ ತಂದು ಸತ್ತಿನಾಗ ಕಟ್ಟಿದ ಅವ್ ಇದ್ದಾಗ ಏನೇ ಕತ್ತದ ನೀಟ್ ನಮಗ ಇಲ್ಲ ಅದಕ್ಕೆ ಎಷ್ಟು ಮಂದಿ ಸತ್ತಲ್ಲ ಒಟ್ಟು ನೋಡು ಬನ್ನಿ ಅವ್ರು ಏನೇನು ಸುಳ್ಗಾಡ್ದಾಗ ಏನ್ ಮಾಡತ್ತೀರಿ ಇಲ್ಲಿ ಏನಿಲ್ಲ ಬಾರಪ್ಪ ಸತ್ತವ್ರ ಬಗ್ಗೆ ಸರ್ಚ್ ಮಾಡಕತ್ತೀವಿ ಹಾ ಸತ್ತವ್ರು ಏನ್ ಸಾಧನೆ ಮಾಡ್ತಾರಂತ ಬಂದು ನೋಡಕ್ ಬಂದಿಲ್ಲ ಇಲ್ಲಿ ಹಾ
ಇವ್ ನೋಡು ಬಂಡಿಗಣಿ ಕುಂಡ್ಯಪ್ಪ, ಇವ್ ಸಂದ್ರಿ ಮಣಿ ಸೊಂಡ್ಯಪ್ಪ, ಇವ್ರೆಲ್ಲ ಇವ್ರು ಸತ್ತಾರೆಲ್ಲ ಮಾಡ್ಯಾರಲ್ಲ, ಇವ್ರು ಏನು ಕಿಸಿದಿಲ್ಲ ಹರಿದಿಲ್ಲ. ಇವ್ರು ಹಿಂಗ ಸತ್ತಾರ, ಇವ್ರು ಹಿಂಗ ಹೋಗುದಾರ. ಇರುವಾಗ ಸಾಧನೆ ಮಾಡ್ಬೋದು. ತನ್ನ ಮನ್ಯಾಗ ಸತ್ ಮ್ಯಾಗ ಕುನ್ಯಾಗ. ಏ ಕಿಸಬಾಯಿಗಳ್ರೆ, ಹೆಸರ ಅಜರಾಮರವಾಗಿ ಉಳಿಬೇಕು. ಇತಿಹಾಸ ಪುಟದೊಳಗ ನಾವು ಆರಾಧಿಸ್ಬೇಕು. ಹಂಗ ಬದಬೇಕು, ನಮ್ಮ ಹೆಸರ ಹಂಗ ಉಳಿಬೇಕು. ಅಜರಾಮರ ಮಾಡೋಣ, ಹೆಸರು ತಗೊಂಡೆ ಮೊಸರು ಮಾಡ್ತೇನೆ. ಇಷ್ಟೆಲ್ಲ ಹೇಳಿದ್ರ ನೀನ್ ತಿಳ್ಕೊಳಂಗ್ ಕಾಣಿಸೋದಿಲ್ಲ. ಸಾಯುವಂತ ಯಾವ ಮುಖಾನು ನಿನ್ ಕಾಣಿಸೋಲ್ದು. ಅಕ್ಕ ಹರಿಯಂಗಿಲ್ಲ, ಹೋಲ್ ಮುರಿಯಂಗಿಲ್ಲ, ನಾ ಸಾಯಂಗಿಲ್ಲ, ಹೋಗುದ್ ಮಾತ್ರ ಒಬ್ಬ ತಗೊಂಡ್ ಹೋಗ್ತೀನಿ. ಏ ಮರೆ ನೀ ಸಾಯ್ತೈತ್ ನೀವು ಉಳ್ಸಕ್ ಬಂದ್ರ ನೀ ಏನ್ ನಮ್ನ ಸಾಯ್ಸಂಗ್ ಕಾಣಿಸ್ತಿರ್ಲಿ. ಸತ್ತ ತಿಥಿ ಊಟ ಉಣ್ಲಾಕ್ ಬರ್ಬೇಕಂತ ಮಾಡಿದ್ರಿ. ಹೆಂಗು ಅವ್ನು ಹುಡುಗನ ಬರ್ರಿ ನಾಷ್ಟಾರ ಮಾಡಿಸ್ತೀವಿ ಬರ್ರಿ ಕಡಿಕ. ಅಣ್ಣ ಅಂತ ಹುಡುಗಿನೂ ಕೈ ಕೊಟ್ಲ, ಕಾರ್ ಕರ್ಕೊಂಬಂದ್ ಹುಡುಗರು ಅವರು ಕೈ ಕೊಟ್ರ. ಏನು ಇಲ್ಲ ನಾನು ಅದ ಗತಿ, ನಾನು ನಡೀತೀನಿ. ಏತಮ್ಮ ಹೇಳ್ರಿ, ಯಾರ್ರಿ? ಜಂಗಮ್ ಶೆಟ್ಟಿ ಶ್ರವಣಿಯರು ಬಂದಿದ್ದ ನಪ್ಪಿ ಕಡೆ. ಯಾರನ ಲಾಗ್ ಮಾಡ್ಕೊ ತಿರ್ಗಾಡ್ತಾರಲ್ಲ, ಆ ಶ್ರವಣ ಅನ್ನ ಅದ ಶ್ರವಣ ನೋಡಪ್ಪಿ. ಮಗ ಅನ್ನ ಕಟ್ತಾನೋ ಅಣ್ಣ. ಏನು ಇಲ್ಲಿ ಗೊತ್ತಿಲ್ಲ, ಮುಂಜಾನೆ ಅಲ್ಲಿ ಸಂಜೆಡೆ ಇಲ್ಲಿ, ಏನು ಉದ್ಭವ ಮೂರ್ತಿ ಆದಂಗ ಆಗ್ಬಿಟ್ಟಿಲ್ಲ ಒಮ್ಮೆ. ಬಾಪ ಅಣ್ಣ, ನೀ ಹೇಳಿದ ಮಾತುಗಳು ಇಲ್ಲಿ ಸುಚ್ಚವಣ ಇಲ್ಲಿ. ಅದಕ್ಕ ನೀ ಹೇಳಿದ ಮಾತೆ ಅರ್ಥ ಮಾಡ್ಕೊಂಡ ಇಲ್ಲಿ ಬಂದು ಉದ್ಕೋದ್ ಕೂತೀನ. ಬಾ ಕೂಡ್ ಬಾ ಅಣ್ಣ. ಅಣ್ಣ ನೀ ಮುಂಜಾನೆ ಹೇಳಿದ ಮಾತ ಅರ್ಥ ಆತ್ ನೋಡ. ಏನ್ ಅರ್ಥ ಆತು? ಸಾಧನೆ ಮಾಡಿದ ಸತ್ರ ಈ ಬದುಕಿ ಅರ್ಥ ಇಲ್ಲ ಅಂತ ಹೇಳೋಣ. ಸಾಧನೆ ಅನ್ನೋದು ಯಾರಪ್ಪನ ಸ್ವತ್ತು ಅಲ್ಲ. ಅದಕ್ಕ ಇಂಗ್ಲಿಷ್ ನೊಳಗ ಒಂದು ಮಾತೈತಿ, ಸಕ್ಸಸ್ ಡಸಂಟ್ ನಾಟ್ ಕಮ್ ಟು ಯು, ಗೋ ಟು ಇಟ್ ಅಂತ. ಸಾಧನೆ ಎಂಬುದು ನಮ್ಮನ್ನ ಬೆನ್ನ ಹತ್ಬಾರ್ದು, ಅದ್ರ ಬೆನ್ನ ನಾವ್ ಹತ್ಬೇಕು. ಅದಕ್ಕತ್ತ ಇಲ್ಲಿ ಬಂದು ಕೂತೀನಿ ನೋಡ. ಬರೋಬ್ಬರಿ ಮಾಡಿ ಇರ್ಲಿ. ಆದ್ರೂ ಸ್ವಲ್ಪ ಶಾಣೆಯಾಗಿ ಮುಖ ಮುಚ್ಚಿ ಸೈಡಿಗೆ ಇಟ್ಬಿಟ್ಟು. ಮತ್ತೆ ಅವ್ರೇ ಹಳಿ ಲವ್ ಸ್ಟೋರಿ ಏನ್ರಿ ಅದಾವ್ರ. ಮತ್ತ ಈಗ ದಡ 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 ಹೇಳ್ಬಿಡ. ಏಪ ಅಣ್ಣ, ನೀ ಮುಂಜಾನೆ ಹೇಳಿದ ಮಾತ ಸಂಜೆಗ್ ಸಂಡಾಸ್ ಕೂತಾಗ ನೆನಪಾಕ್ಕವ್ ಅಣ್ಣ. ಈ ಲವ್ ಸವಾಸ್ ಒಟ್ಟ ಬೇಡ ಬೇಡನ. ನಾ ಬುಕ್ಕ ಹಿಡ್ದಿನಿ, ನೀನ್ ಓದ್ಕೊತ ಹೋಗಿ ಒಂದ್ ದೊಡ್ಡ ಇದು ಸ್ಥಾನಕ್ ಕುಂದಿರ್ತೀನಿ. ಇರ್ಲಿ, ನೀ ಓದಾಕತ್ತಿದ್ ಹಿಂಗ ಬರೋಬ್ಬರಿ ಐತಿ. ನೀ ಹಿಂಗ ಓದ್ಕೊತ ಹೋದ್ರ ಮುಂದೊಂದಿನ IAS ಅಧಿಕಾರಿ ಹಾಕಿ, KS ಅಧಿಕಾರಿ ಹಾಕಿ, ಏನೂ ಇಲ್ಲ ಅಂದ್ರೆ ಕಡೆ ಕಾರ್ಪೊರೇಷನ್ದಾಗ ಮೆಂಬರ್ ಹಾಕಿ. ತಲೆ ಕೆಡಿಸಬೇಡ. ನಾ ಈ ಕಡೆ ಹೋಗ್ನು, ನೀ ನಿಮ್ ಮನಿಗೆ ಹೋಗು, ನಾ ನಮ್ಮ ಮನಿಗೆ ಹೋಗು. ನಡೀಲ ಇನ್ನ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಈ ಕಿರುಚಿತ್ರದ ಮುಖ್ಯ ಸಂದೇಶ ಏನಪ್ಪಾ ಅಂದ್ರೆ, ಒಂದು ಯಾವುದೋ ಹುಡುಗಿ ಸಂಬಂಧ ಸಾಯಲಾಕ ಹೋಗಿ ಅವ್ವ ಅಪ್ಪನ ಪರದೇಶಿ ಮಾಡಿ ಬದುಕುದ್ರಾಗ ಯಾವ ಅರ್ಥನೂ ಇಲ್ಲ. ಯಾರೋ ಒಬ್ರು ದಾರ್ಶನಿಕರು ಹೇಳಿದ ಮಾತನ್ನ ಈಗ ನೆನಪಿಗೆ ಬಂತು. ಪುಸ್ತಕ ಹೇಳ್ದಂತ, ನನ್ನ ತಲೆ ತಗ್ಗಿಸಿ ನೀನು ಓದು, ನಿನ್ನನ್ನು ತಲೆ ಎತ್ತಿ ನಿಲ್ಲುವಂತೆ ಮಾಡ್ತೀನಿ ಅಂತ ಹೇಳಿ. ಅದಕ್ಕೆ ಪುಸ್ತಕ ನಂಬಿ ಹಾಳಾದವ್ರ ಜಗತ್ತಿನಾಗ ಯಾರೂ ಇಲ್ಲ. ಆ ಪುಸ್ತಕ ಓದಿದಂಥದ್ದು ನೆನಪು ನಮ್ಮ ಮಸ್ತಕದ ಮ್ಯಾಗಿತ್ತಂದ್ರೆ ನಾವು ಯಾವುದಾದ್ರೂ ಒಂದು ಸಾಧನೆ ಮಾಡೇ ಮಾಡ್ತೀವಿ. ಇದ್ರ ಮೂಲಕ ಒಂದು ದೊಡ್ಡ ಸಂದೇಶವನ್ನು ಕೊಡ್ಲಿಕ್ಕೆ ನಾವು ಎಲ್ಲರೂ ಬಂದೀವಿ. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ನಮ್ಮನ್ನು ಹಿಂಗೆ ಹರಿಸ್ರಿ, ಬೆಳೆಸ್ರಿ. ನಮಸ್ಕಾರ.